ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಯಾಟರ್ಡೇ, ಸೊ ಇವತ್ತು ಬುಕ್ ರಿವ್ಯೂ, ಬುಕ್ ರೆಕಮೆಂಡೇಶನ್ ಡೇ. ಸೊ ಏನು ಓದಿದೆ ಈ ವಾರ? ಐ ಸ್ಟಾರ್ಟೆಡ್ ರೀಡಿಂಗ್ ದಿಸ್, ಹೌ ಟು ಫಿನಿಶ್ ಎವ್ರಿಥಿಂಗ್ ಯು ಸ್ಟಾರ್ಟ್. ಯಾಕೆ ಈ ಪುಸ್ತಕನ ಓದೆ? ಎಷ್ಟೊಂದು ಸಲ ನಾನೇ ಅರ್ಧಂಬರ್ಧ ಕೆಲಸ ಮಾಡಿಬಿಡ್ತಾ ಇದ್ದೆ. ಅರ್ಧಂಬರ್ಧ ಮಾಡ್ತಾ ಇದ್ನೋ ಇಲ್ಲೋ, ಆ ಮೂಮೆಂಟ್ಗೆ ಆ ವರ್ಕ್ನ ಫಿನಿಶ್ ಮಾಡ್ತಾ ಇರಲಿಲ್ಲ. ಸೊ ಪ್ರೊಕ್ರಾಸ್ಟಿನೇಷನ್ ಅನ್ನೋದು ಸ್ವಲ್ಪ ಜಾಸ್ತಿ ಇತ್ತು. ಟು ಅವಾಯ್ಡ್ ದಟ್, ಇಲ್ಲಿ ನಾನು ಏನು ಮಿಸ್ಟೇಕ್ಸ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನು ಒಂದು ಸ್ವಲ್ಪ ರಿಯಲೈಸ್ ಆಗಬೇಕಿತ್ತು ನನಗೆ ಅನ್ನೋದಕ್ಕೆ ಅಂತ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನಿರ್ಬೋದು ಇದು ಅನ್ನೋ ಕ್ಯೂರಿಯಾಸಿಟಿಲಿ ಐ ಟುಕ್ ದಿಸ್ ಬುಕ್ ಆ್ಯಂಡ್ ಐ ಫೆಲ್ಟ್ ಇಟ್ ಇಸ್ ರಿಯಲಿ ಅ ವೆರಿ ಇಂಪಾರ್ಟೆಂಟ್ ಬುಕ್. ಯಾಕೆ ಅನ್ನಿಸ್ತು ಅನ್ನೋದಕ್ಕೂ ಒಂದು ಕಾರಣ ಇದೆ. ಕೆಲವೊಂದು ಸಲ ಏನಾಗೋಗುತ್ತೆ, ಮನೇಲೆ ಅಥವಾ ಆಫೀಸಲ್ಲೂ ಎಷ್ಟೊಂದು ಟಾಸ್ಕ್ಗಳು ಬರ್ತಾ ಇರುತ್ತೆ, ಒಂದ್ರ ಮೇಲೆ ಒಂದು ಪ್ರೆಷರೈಸ್ ಬರ್ತಾ ಇರುತ್ತೆ. ಆ ಮೂಮೆಂಟಲ್ಲಿ ಮಾಡ್ತಾ ಇರೋವನ್ನ ಅರ್ಧ ಕೆಲಸವನ್ನ ಇನ್ನೇನು ಕಂಪ್ಲೀಟ್ ಆಗೋದೇ ಇರುತ್ತೆ, ಅದನ್ನು ಬಿಟ್ಟು ಇನ್ನೊಂದು ಟಾಸ್ಕನ್ನು ತೊಗೊಂಡ್ಬಿಟ್ಟಿರ್ತೀವಿ. ಈ ಥರ ಪರಿಸ್ಥಿತಿಗಳು ಬಂದಾಗ ಹೇಗೆ ಹ್ಯಾಂಡ್ಲ್ ಮಾಡೋದು, ಏನು ಸಿಚುವೇಶನ್? ಸೊ ಅದು ಬಂದು ಇಂಪಾರ್ಟೆಂಟ್ ಆಗಿ ಅದಕ್ಕೋಸ್ಕರ ಅದನ್ನು ತಗೊಂಡೆ ಅನ್ನೋದಕ್ಕಿಂತನೂ ಅದು ಬರೋದಕ್ಕಿಂತ ಮುಂಚೆ ನಾನು ಯಾಕೆ ಈ ಕೆಲಸ ಮುಗಿಸ್ಲಿಲ್ಲ ಅನ್ನೋದು ಮ್ಯಾಟ್ರ್ ಆಗ್ತಾ ಇತ್ತು. ಫಾರ್ ದ್ಯಾಟ್ ರೀಸನ್ ಸ್ವಲ್ಪ ನೋಡೋಣ ಏನಿರ್ಬೋದು ಇದ್ರೊಳಗೆ ಅಂತ ತೆಗೆದುಕೊಂಡಾಗ ನನಗೆ ಗೊತ್ತಾಗಿದ್ದು ಏನು ಅಂದರೆ, ಫಿನಿಶ್ ಮಾಡೋದಕ್ಕೆ ಫೋಕಸ್ ತುಂಬ ಇಂಪಾರ್ಟೆಂಟು, ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದರೆ ಎಷ್ಟೊಂದು ಡಿಸ್ಟ್ರಾಕ್ಷನ್ಸ್ಗಳು ನಮ್ಮ ಮುಂದೆ ಬರ್ತಾ ಇರುತ್ತೆ. 1 ಮಿನಿಟ್ ಅನ್ನೋದು ತುಂಬ ಇಂಪಾರ್ಟೆಂಟೇ ಆಗುತ್ತೆ. ಎಂಡ್ ಮೂಮೆಂಟ್ ಟಾರ್ಗೆಟ್ ಟೈಮ್ ಬಂದಾಗ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ಫಿನಿಶ್ ದ ಟಾಸ್ಕ್. ಸೊ ಫೋಕಸ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಐ ಅಂತ ಬಂದರೆ ಡಿಸ್ಟ್ರಾಕ್ಷನ್ಸ್ ತುಂಬ ಜಾಸ್ತಿ. ಏನಕ್ಕೆ ಸೋಷಿಯಲ್ ಮೀಡಿಯಾ ಅನ್ನೋದೇ ಆಗಿರ್ಬೋದು, ಅಥವಾ ಏನೇ 1 ಮಿನಿಟ್ ಟೈಮ್ ಸಿಕ್ಕಿದ್ರೂ ಸಾಕು ಸ್ಕ್ರಾಲ್ ಮಾಡೋಣ ಸೋಷಿಯಲ್ ಮೀಡಿಯಾ ಅನಿಸ್ತಾ ಇರುತ್ತೆ, ಅಥವಾ ಮೆಸೇಜಸ್ ಬಂದಿದೆಯಾ ಚೆಕ್ ಮಾಡೋಣ ಅನ್ನೋದಾಗತ್ತೆ. ಇನೋವೇಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಆಗಲ್ಲ, ಎಷ್ಟೊಂದು ಸಲ ಈ ಥರ ಆಗ್ತಾ ಇರುತ್ತೆ. ಸೊ ಫಾರ್ ದ್ಯಾಟ್ ರೀಸನ್, ಸೊ ಯು ಹ್ಯಾವ್ ಟು ಡಿಸ್ಟ್ರಾಕ್ಷನ್ಸ್ ಏನೆಲ್ಲ ಇರುತ್ತೋ ಅದನ್ನು ಸ್ಟಾಪ್ ಮಾಡಬೇಕು. ಆ್ಯಂಡ್ ಏನೇ ಕೆಲಸ ಆಗಲಿ ಈ ಮೂಮೆಂಟಿಂದ ಶುರು ಮಾಡ್ಕೋತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೌ ಇಸ್ ದ ಟೈಮ್ ಫಾರ್ ನೌ. ಯಾಕೆ ಅಂದರೆ ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಹೋಗ್ತಾ ಹೋಗ್ತಾ ಕೆಲಸಗಳು ಮುಂದೆ ಹೋಗ್ತಾ ಹೋಗುತ್ತೆ ವಿನಃ ಮಾಡುವ ಟೈಮು ಹೋಗೋದಿಲ್ಲ. ಏನೇ ಕೆಲಸ ಆದರೂ ಈ ಮೂಮೆಂಟಲ್ಲಿ ತಗೊಂಡು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ವ. ಸೊ ಸ್ಟಾರ್ಟ್ ಯುವರ್ ವರ್ಕ್ ನೌ. ಸೊ ದ ಮೂಮೆಂಟ್ ವೆನ್ ಯು ಸ್ಟಾರ್ಟೆಡ್ ವರ್ಕಿಂಗ್ ನೌ ಇಟ್ ವಿಲ್ ಬಿಕಮ್ ಅ ಹ್ಯಾಬಿಟ್. ಓದೋದೇ ಆಗಿರ್ಬೋದು, ಬರೆಯೋದೇ ಆಗಿರ್ಬೋದು, ಕೆಲಸನೇ ಆಗಿರ್ಬೋದು, ಪ್ರಾಜೆಕ್ಟೇ ಆಗಿರ್ಬೋದು, ಅಥವಾ ನೀವು ವೆಕೇಷನ್ಗೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ದೇ ಆಗಿರ್ಬೋದು, ಯಾವುದೇ ವಸ್ತುನ ಪರ್ಚೇಸ್ ಮಾಡ್ತೀನಿ ತಗೋತೀನಿ ಅನ್ನೋವಾಗಲೂ ಯು ಗೋ ಆ್ಯಂಡ್ ಡೂ ಇಟ್ ನೌ. ನೌ ಇಸ್ ವೆರಿ ಇಂಪಾರ್ಟೆಂಟ್, ದಿಸ್ ಮೂಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಎಸ್ಸಲ್ಲಿ ಏನು ಹೇಳುತ್ತೆ, ದ ಮೂಮೆಂಟ್ ವೆನ್ ಯು ಡೂ ಇಟ್ ಆಲ್ ದಿಸ್ ಸ್ಟಾರ್ಟ್ ವಿತ್ ಅ ಫೋಕಸ್. ಅಥವಾ ನೀವು ಏನೇ ಅಂದ್ಕೊಂಡಿದ್ದೀರೋ ಆ ಕೆಲಸಗಳನ್ನು ಮಾಡೋದಕ್ಕೆ ನಿಮಗೆ ಬೇಕಾಗಿರುವಂತಹ ಸಂಯಮ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದೇ ಸಂಯಮನ ಕಳೆದುಕೊಂಡ್ಬಿಟ್ರೆ ಕೆಲಸ ನಡೆಯೋದಿಲ್ಲ. ಸಂಯಮಕ್ಕೂ ಎಷ್ಟೊಂದು ಇದೆ ಅಂದರೆ, ಸ್ಟೇ ಇನ್ ದ ಫೋಕಸ್. ಆ ನಿರ್ದಿಷ್ಟ ಕೆಲಸದಲ್ಲಿ, ನಿರ್ದಿಷ್ಟ ಟಾಪಿಕ್ನಲ್ಲಿ ಅಲ್ಲೇ ಇರೋದು ತುಂಬ ಇಂಪಾರ್ಟೆಂಟ್. ಡಿಸ್ಟ್ರಾಕ್ಷನ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಡಸ್ ಇಟ್ ರಿಯಲಿ ರಿಕ್ವೈರ್ ಟು ಬಾದರ್? ದಿನಕ್ಕೆ ನಂಬೋದಿಲ್ಲ ನೀವು, 78 ಸಿನಿಮಾಗಳು ಅಷ್ಟು ನೋಡೋ ಅಷ್ಟು ಥಾಟ್ಗಳು ಬರುತ್ತಂತೆ. ಅಷ್ಟು ಥಾಟ್ಸ್ ಬಂದಾಗ ಬ್ರೈನು ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ. ನಮಗೆ ಬಾಡಿ ಸ್ಟ್ರೈನ್ಗಿಂತ ಜಾಸ್ತಿ ಇತ್ತೀಚೆಗೆ ಎಲ್ರಿಗೂ ಆಗ್ತಾ ಇರೋದು ಮೆಂಟಲ್ ಸ್ಟ್ರೈನ್. ಮೈಂಡ್ಗೆ ಕಾಮ್ನೆಸ್ ಅನ್ನೋದು ಕೊಡ್ತಾ ಇಲ್ಲ, ಫೋಕಸ್ ಅನ್ನೋದು ಕೊಡ್ತಾ ಇಲ್ಲ. ಫಾರ್ ದ್ಯಾಟ್ ರೀಸನ್ ಇಟ್ ಈಸ್ ಬಿಕಮಿಂಗ್ ಅ ಹ್ಯಾಬಿಟ್ ಆಗಿ ಹೋಗ್ತಾ ಇದೆ. ಒಂದರಿಂದ ಒಂದು ಇಟ್ ವಿಲ್ ಬಿ ಕಂಟಿನ್ಯೂ ಟು ಡೂ ಇಟ್. ಫಾರ್ ದ್ಯಾಟ್ ರೀಸನ್ ಸ್ಟೇ ಆನ್ ದ ಫೋಕಸ್. ಆ್ಯಂಡ್ ಏನೇ ಮಾಡಿದಂತಹ ಕೆಲಸವನ್ನು ಕೂಡ ಸೆಲೆಬ್ರೇಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಇನ್ನೇನು ಏನೋ ಒಂದು ಅಚೀವ್ ಮಾಡಿದ್ದೀರಾ ಅಥವಾ ಟಾಸ್ಕ್ ಕಂಪ್ಲೀಟ್ ಆಗಿದೆ, ದ ಮೂಮೆಂಟ್ ವೆನ್ ಯು ಫಿನಿಶ್ ದ ಟಾಸ್ಕ್, ಸೆಲೆಬ್ರೇಟ್, ಡೂ ದ ರಿವಾರ್ಡ್ಸ್, ಗೆಟ್ ರಿವಾರ್ಡ್ಸ್ ಫಾರ್ ಯೋರ್ ಸೆಲ್ಫ್, ಗೋ ಫಾರ್ ಅ ಕಾಫಿ ಆರ್ ಗೋ ಫಾರ್ ಅ ಕಾಫಿ ಡೇಟ್. ಅವ್ರು ನಿಮ್ಮದೇ ಏನಾದರೂ ಒಂದು ವಿಷಯನ ತೆಗೆದುಕೊಂಡು ಸೆಲೆಬ್ರೇಟ್ ಮಾಡಿ. ಐಸ್ ಕ್ರೀಮ್ ತಿನ್ನೋದೇ ಆಗಿರ್ಬೋದು. ಸೆಲ್ಫ್ ಲವ್ ಇಸ್ ಸೋ ಇಂಪಾರ್ಟೆಂಟ್. ನಿಮಗೆ ನೀವು ಯಾವಾಗ ಇಂಪಾರ್ಟೆಂಟ್ ಆಗಿ ಫೀಲ್ ಮಾಡ್ಕೋತಿರೋ ದಟ್ ಮೂಮೆಂಟ್ ಯು ಆರ್ ಸ್ಟಾರ್ಟ್ ಅಚೀವಿಂಗ್ ಮೋರ್ ಥಿಂಗ್ಸ್. ನಿಮ್ಮನ್ನು ನೀವೇ ಗುರುತಿಸ್ಕೊಳ್ಳಿಲ್ಲ ಅಂದರೆ ಹೂ ವಿಲ್ ಆನ್ ದ ಅರ್ತ್ ವಿಲ್ ರೆಕಗ್ನೈಸ್ ಯು. ಫಾರ್ ದ್ಯಾಟ್ ರೀಸನ್ ಏನೇ ಕೆಲಸ ಮಾಡಿದ್ರು ಅಥವಾ ಅಚೀವ್ಮೆಂಟ್ ಮಾಡಿದ್ರು ಸ್ಟಾರ್ಟ್ ಟು ಸೆಲೆಬ್ರೇಟ್.
ಇಷ್ಟೆಲ್ಲ ಆದಮೇಲೂ ಸ್ಮಾರ್ಟರ್ ಆಗಿರಲಿಲ್ಲ ಅಂದರೆ ಕೆಲಸ ಮುಗಿಯುತ್ತಾ? ಮುಗಿಯಲ್ಲ. ಸ್ಮಾರ್ಟರ್ ಆಗಿರಬೇಕು ಟು ಫಿನಿಶ್ ದ ವರ್ಕ್. ಸೊ ಹೌ ಕ್ಯಾನ್ ಯು ಸೇ ಹೌ ಐ ಆಮ್ ಅ ಸ್ಮಾರ್ಟರ್? ಸೊ ಫಾರ್ ದ್ಯಾಟ್ ರೀಸನ್ ಸ್ಪೆಸಿಫಿಕ್ ಆಗಿ ಗೋಲ್ಸ್ನ ಚೂಸ್ ಮಾಡ್ಕೊಳ್ಳಿ. ಸ್ಪೆಸಿಫಿಕ್ ಆಗಿ ಕ್ಲಾಸಿಫೈ ಮಾಡ್ತಾ ಹೋಗಿ ಯಾವ್ಯಾವ ಕೆಲಸನ ಮಾಡ್ತಿದ್ದೀರಾ, ಅಸೈನ್ ಮಾಡ್ಕೋತಾ ಇದ್ದೀರಾ ಅನ್ನೋದನ್ನ. ಆ್ಯಂಡ್ ವಾಟ್ ಎವರ್ ದ ವರ್ಕ್ ಯು ಡೂ, ಬಿ ಮೆಷರಬಲ್ ವಿತ್ ದ್ಯಾಟ್. ಇಷ್ಟು ನಾನು ಈ ಸಮಯದಲ್ಲಿ ಈ ಕೆಲಸವನ್ನು ಮಾಡ್ತೀನಿ, ಈ ಆ್ಯಕ್ಷನ್ಸ್ನ ತೆಗೆದುಕೊಂಡಿದ್ದೀನಿ, ಇಂತಿಷ್ಟು ಸಮಯವನ್ನು ಇದಕ್ಕೆ ಅಂತ ಅಲೋಕೇಟ್ ಮಾಡಿದ್ದೀನಿ, ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟು ಕೆಲಸ ಮಾಡಿಲ್ಲ. ದಿನದಲ್ಲೂ ಅಷ್ಟೇ ಒಂದು ಬುಕ್ಕನ್ನು ಓದ್ತಾ ಇದ್ದರೆ ನಾನು ಹೇಗೆ ಮೆಷರ್ ಮಾಡ್ಕೋತೀನಿ ಅಂದರೆ ದಿನಕ್ಕೆ ಒಂದು 50 ಪೇಜಸ್ ನಾನು ಓದಬೇಕು. ದಟ್ ಈಸ್ ವಾಟ್ ದ ಮೆಷರಬಲ್ ಥಿಂಗ್ಸ್ ಐ ಡು. ಅವ್ರ ದಿನಕ್ಕೆ ನಾನು 24 ಅವರ್ಸಲ್ಲಿ, ಸೊ ಇಫ್ ಐ ನನ್ನ ಫೋನ್ನ ಓನ್ಲಿ ಐ ವಿಲ್ ಸ್ಕ್ರಾಲ್ ಫಾರ್ 15 minutes. ಅದರ್ ದ್ಯಾನ್ ದಟ್ ಐ ವೋಂಟ್ ಡು. ದಟ್ ಈಸ್ ವಾಟ್ ದ ಮೆಷರಬಲ್ ಥಿಂಗ್ಸ್ ಐ ಡು. ಹೌ ಯು ವಿಲ್ ಡೂ ಇಟ್? ಸೊ ನೋಡಿ, ಯೋಚನೆ ಮಾಡಿ. ಆ್ಯಂಡ್ ನೀವು ಮಾಡುವಂತಹ ಕೆಲಸ ನಿಮ್ಮ ಕೈಯಲ್ಲೇ ಆದರೆ ನೀವು ಮಾಡಿ. ಇಲ್ಲ ಬೇರೆಯವರು ಆ ಕೆಲಸ ಮಾಡೋದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ಅಸೈನ್ ಮಾಡಿ, ಕೆಲಸ ಮುಗಿಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟ್. ಅಸೈನ್ ಮಾಡಿ ಕೆಲಸ ಮಾಡಿಸ್ಕೊಳ್ಳಿ. ಕೆಲಸ ಮಾಡೋದು ಎಷ್ಟು ಚೆನ್ನಾಗಿ ನಿಮಗೂ ಗೊತ್ತೋ, ಮಾಡಿಸ್ಕೊಳ್ಳೋದು ಅಷ್ಟು ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಸೊ ನಿಮ್ಗೆ ಟೈಮ್ ಇಲ್ಲ, ಬೇರೆಯವ್ರು ಅಸೈನ್ ಮಾಡ್ತೀನಿ ಅಂದರೆ ಇಟ್ಸ್ ಅ ವೆಲ್ ಆ್ಯಂಡ್ ಗುಡ್. ಅಸೈನ್ ಯುವರ್ ವರ್ಕ್ ಆ್ಯಂಡ್ ಬಿ ರಿಯಲಿಸ್ಟಿಕ್. ಏನೇ ಕೆಲಸ ಆದರೂ ಎಷ್ಟೇ ಟೈಮ್ ತೆಗೆದುಕೊಂಡು ಇಂತಿಷ್ಟು ಸಮಯಕ್ಕೆ ಈ ಕೆಲಸ ಮುಗಿಯುತ್ತೆ, ಪ್ರೊಕ್ಯಾಸ್ಟಿನೇಟ್ ಮಾಡಬೇಡಿ. ತುಂಬ ಲಾರ್ಜರ್ ಗೋಲ್ಸನ್ನು ಶಾರ್ಟರ್ ಟೈಮಲ್ಲಿ ಮುಗಿಸ್ತೀನಿ ಅಂತ ನಾನು ಅನ್ಕೋಬೇಡಿ. ಬಿ ರಿಯಲಿಸ್ಟಿಕ್ ಆ್ಯಂಡ್ ಸ್ಟಿಕ್ ಟು ಯುವರ್ ಟೈಮ್ ಸೊ ದಟ್ ಯು ಕ್ಯಾನ್ ಫಿನಿಶ್ ದ ವರ್ಕ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಟೈಮ್ ಇಸ್ ದ ಕೀ. ಅಸೈನ್ 24 hours ನಾನು ಈ ಸಮಯದಲ್ಲಿ ಈ ಕೆಲಸ ಮಾಡ್ತೀನಿ ಅಂತ. ಟು ಡೂ ಲಿಸ್ಟ್ ಅಂತ ಇರುತ್ತೆ ಅಥವಾ ಡೇ ಪ್ಲಾನಿಂಗ್ ಅಂತ ಇರುತ್ತೆ. ಎಷ್ಟೊಂದು ಜನ ಡೇ ಪ್ಲಾನಿಂಗ್ ಮಾಡೋದಿಲ್ಲ. ಯಾಕೆ ಅಂದರೆ ಏನಿರುತ್ತೆ, ಮಾಮೂಲಿ ರೊಟೀನ್ ಲೈಫೇ ಅಲ್ವಾ ಅಂತ ಅನ್ಕೊತೀವಿ. ಬಟ್ ದ ಮೂಮೆಂಟ್ ವೆನ್ ಯು ಅಸೈನ್ ಯುವರ್ ಟೈಮ್, ಈ ವರ್ಕರ್ನ ಅಸೈನ್ ಮಾಡ್ತಿದ್ದೀನಿ ಅಂದಾಗ ಮೈಂಡು ಇವಾಗ 8 o'clock ಆಯಿತು, ಐ ಹ್ಯಾವ್ ಟು ಸ್ಟಾರ್ಟ್ ಮೈ ಬ್ರೇಕ್ಫಾಸ್ಟ್. 9 o'clock ಆಯಿತು, ಐ ಹ್ಯಾವ್ ಟು ಗೋ ಫಾರ್ ಆಫೀಸ್. 10 o'clock ಆಯಿತು, ಐ ಹ್ಯಾವ್ ಅ ಮೀಟಿಂಗ್. 11 o'clock ಆಯಿತು, ಐ ಕ್ಯಾನ್ ಟೇಕ್ ಅ ಬ್ರೇಕ್. 11:15 ಆಯಿತು, ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಟಾಸ್ಕ್ ಬಿಫೋರ್ 12:30, ಬಿಫೋರ್ ಲಂಚ್. 1 o'clock ಆಯಿತು, ಐ ಹ್ಯಾವ್ ಟು ಗೋ ಫಾರ್ ಅ ಲಂಚ್. ಆ್ಯಂಡ್ ದೆನ್ 2 o'clock ಆಯಿತು, ಅಗೇನ್ ಐ ಹ್ಯಾವ್ ಅ ಮೀಟಿಂಗ್. 3 o'clock ಆಯಿತು, I can do this work. 4 o'clock ಆಯಿತು, it's time to wind up all these things before 6 o'clock. Finish your work. 6 o'clock I have to log out. ಮನೆಗೆ ಬಂದೆ. ಆ್ಯಂಡ್ ದೆನ್ 7 o'clock, 8 o'clock I have to prepare my dinner. 9 o'clock it's me time now. I'll do all my self-care routines, journaling. I'll take care of my skin. And then 10 o'clock I'll go to sleep. Again 5 o'clock, 6 o'clock I'll wake up. This is what the to-do things or the time you are assigning. I gave just an example. You also do this. ನೀವು ಇದನ್ನು ನೋಡಿ, ಯಾವ ಟೈಮಲ್ಲಿ ಹೇಗೆ ಅಸೈನ್ ಮಾಡ್ಕೋತೀರಾ ಅನ್ನೋದು. ಎವ್ಯಾಲ್ಯೂಯೇಟ್ ಇಟ್, ಮಾಡಿದ್ದೀನಾ ಇಲ್ಲ ಅಂತಲೂ. ದ ಮೂಮೆಂಟ್ ವೆನ್ ಯು ಎವ್ಯಾಲ್ಯೂಯೇಟ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಎವ್ಯಾಲ್ಯೂಯೇಟ್ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಫಾರ್ ಯು ಟು ಅಚೀವ್ ಮೆನಿ ಮೋರ್ ಥಿಂಗ್ಸ್ ಇನ್ ಲೈಫ್. ಎವ್ಯಾಲ್ಯೂಯೇಷನ್ ಮಾಡಿಲ್ಲ, ರಿವ್ಯೂ ಮಾಡ್ಕೊಳ್ಳಿಲ್ಲ ಅಂದರೆ ಏನೂ ಕೆಲಸ ಆಗೋದಿಲ್ಲ. ಬಿಕಾಸ್ ನಿಮಗೆ ಎಲ್ಲಾದರೂ ಪ್ರೊಕ್ರಾಸ್ಟಿನೇಷನ್ನು, ಲೇಜಿನೆಸ್ಸು ಬಂದುಬಿಡ್ತು ಅಂದರೆ ನಾಳೆ ಮಾಡೋಣ ಬಿಡು, ರಿವ್ಯೂ ಯಾರು ಮಾಡ್ತಾರೆ, ನನ್ನ ಕೆಲಸ ನಾನೇ ಮಾಡ್ಕೋಬೇಕು ತಾನೇ, ಮಾಡಿದ್ರೆ ಆಯಿತು ಬಿಡು, ಈ ಲೇಜಿನೆಸ್ ಇದೇ ಬರುತ್ತೆ. ಮುಂದೆ ಆಗೋದೇ ಇಲ್ಲ ಕೆಲಸಗಳು, ಅಥವಾ ಎವಾಲ್ವ್ ಆಗೋದಕ್ಕೆ ಆಗಲ್ಲ. ಎವ್ರಿ ಡೇ ಇಸ್ ಅ ಲರ್ನಿಂಗ್. ಪ್ರತಿಯೊಂದು ದಿನವೂ ಒಂದೊಂದು ಹೊಸ ವಿಷಯಗಳನ್ನು ಕಲಿತಾ ಬಂದ್ರೇ ಲೈಫ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಡೋಪಮೈನ್ ಅನ್ನೋದು ಸಿಗ್ತಾ ಹೋಗುತ್ತೆ, ಆಕ್ಸಿಟೋಸಿನ್ ಸಿಗ್ತಾ ಹೋಗುತ್ತೆ. ಡು ವಿ ರಿಯಲಿ ನೀಡ್ ಟು ಕೇರ್ ಫಾರ್ ಆಲ್ ದಿಸ್ ಥಿಂಗ್ಸ್ ಇನ್ ಅದರ್? ಈಗ ಶುಗರ್ ತಿಂದರೆ ಡೋಪಮೈನ್ ಇಂಪ್ರೂವ್ ಆಗುತ್ತೆ, ಅಥವಾ ಈಗ ಒಂದು ಸ್ವೀಟ್ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಶುಗರ್ ಸಬ್ಸ್ಟಿಟ್ಯೂಟ್ ಬದಲು ನಾವೇ ನಮ್ಮ ಕೆಲಸದಲ್ಲಿ ಇನೋವೇಟಿವ್ ಆಗಿ ಯೋಚನೆ ಮಾಡ್ತಾ ಹೋದರೆ, ಆದಷ್ಟು ನಮ್ಮ ಮೈಂಡನ್ನು ಕಂಪ್ಲೀಟಾಗಿ ಬ್ಯುಸಿಯಾಗಿ ಆಕ್ಯುಪೈ ಆಗಿ ಇಟ್ಕೊಂಡ್ರೆ ಅನ್ನೆಸೆಸರಿ ಥಾಟ್ಸು ಬರೋದಿಲ್ಲ. ಆ್ಯಂಡ್ ವರ್ಕ್ ಕೂಡ ಫಿನಿಶ್ ಆಗ್ತಾ ಹೋಗುತ್ತೆ, ಗೋಲ್ಸು ಅಚೀವ್ ಮಾಡ್ತಾ ಹೋಗ್ತೀವಿ, ನಮ್ಮನ್ನು ನಾವು ಒಂದು ಹೈಯರ್ ಪೊಸಿಷನಲ್ಲಿ ನೋಡ್ಕೋಬೋದು. ಸೊ ಈಗ ಫಿನಿಶ್ ದ ಟಾಸ್ಕಲ್ಲಿ ಹೇಗೆ ನಾವು ಆ್ಯಕ್ಷನ್ಸ್ನ ತೆಗೆದುಕೊಳ್ಬೋದು? ಅಸೆಸ್ ಯುವರ್
ಗೋಲ್ ಏನು ನಾನು ಗೋಲ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಆ್ಯಕ್ಷನ್ಸ್ನ ತೆಗೆದುಕೊಂಡ್ರೆ ಹೋಗುತ್ತೆ. ಆ್ಯಂಡ್ ದೆನ್ ಟೇಕ್ ಅ ಕಂಟ್ರೋಲ್ ಆಫ್ ಯುವರ್ ಗೋಲ್, ಟೇಕ್ ಅ ಕಂಟ್ರೋಲ್ ಆಫ್ ಯುವರ್ ಮೈಂಡ್ ಬಾಡಿ, ಆ್ಯಂಡ್ ದೆನ್ ಗೋಲ್ ಹೇಗೆ ವರ್ಕ್ ಮಾಡ್ಬೋದು ಅನ್ನೋದು ಕಂಟ್ರೋಲ್ನ ತೆಗೆದುಕೊಳ್ತಾ ಹೋಗಿ. ದ ಮೂಮೆಂಟ್ ವೆನ್ ಯು ಡೂ ಇಟ್, ಇಟ್ ಈಸ್ ವೆರಿ ಈಸಿ ಟು ರಿಮೆಂಬರ್ ಆಲ್ಸೋ. ಸೊ ಟೇಕಿಂಗ್ ಅ ಆ್ಯಕ್ಷನಲ್ಲಿ ದ ವೆರಿ ಇಂಪಾರ್ಟೆಂಟ್ ಟೈಮ್ ಇಸ್ ಸೆಟ್ ಯುವರ್ ಟಾರ್ಗೆಟ್ಸ್. ಇವತ್ತು ನಾನು 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್ ಏನು ಮಾತಾಡ್ತಾ ಇದ್ದೀನೋ, ಸೆಟ್ ಯುವರ್ ಸ್ಮಾಲ್ ಟಾರ್ಗೆಟ್ಸ್. ಒಂದು ಬಿಗ್ ಟಾಸ್ಕ್, ಈಗ ವಾಟರ್ ಮೆಲನ್ ಕಟ್ ಮಾಡೋದು, ವಾಟರ್ ಮೆಲನ್ ತಿನ್ನೋಕ್ಕಾಗುತ್ತಾ ಹೋಲ್ ಆಗಿ? ಯು ಹ್ಯಾವ್ ಟು ಕಟ್ ಇಟ್ ಆ್ಯಂಡ್ ದೆನ್ ಯು ಕ್ಯಾನ್ ಈಟ್ ಇಟ್ ಅಲ್ವಾ? ಎನಿ ಫ್ರೂಟ್ ಇನ್ ದಟ್ ಮ್ಯಾಟರ್. ಹೋಲ್ ತಿನ್ನುವಾಗ ಇರುವಂಥದ್ದು you feel heavy, but the moment when you cut it, you feel that, oh, it's very little, I can have it. Correct? Hagene, it is very important to cut down your goals, act upon it, and then ಇನ್ನೋವೇಟಿವ್ ಆಗಿ ಯೋಚನೆ ಮಾಡ್ತಾ ಹೋಗಿ, ಹೇಗೆ ನಾನು ಬೆಟರ್ ಆಗ್ಬೋದು ವಿಷಯಗಳಲ್ಲಿ ಅನ್ನೋದನ್ನು ಯೋಚನೆ ಮಾಡ್ತಾ ಹೋಗಿ. ಆರ್ಗನೈಸ್ ಯುವರ್ ವರ್ಕ್. ಯಾವ ವರ್ಕನ್ನು ಯಾವ ಸಮಯದಲ್ಲಿ ಏನು ಕೆಲಸ ಮಾಡ್ತೀನಿ, ವಿಚ್ ಇಸ್ ಇಂಪಾರ್ಟೆಂಟ್, ಪ್ರಿಯಾರಿಟಿ ಸೆಟ್ ಮಾಡ್ಕೊಳ್ಳಿ. ಇದನ್ನು ಮಾಡ್ತೀನಿ, ಇದನ್ನು ಮಾಡೋದಿಲ್ಲ ಅನ್ನೋದನ್ನು ಡಿಫೈನ್ ಮಾಡ್ತಾ ಹೋಗಿ. ಸೊ ಆಲ್ ದಿಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅಚೀವ್ ಗುಡ್ ಥಿಂಗ್. ಆ್ಯಂಡ್ ಏನೇ ಕೆಲಸ ಮಾಡುವಾಗಲೂ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡೂ ಇಟ್ ನೌ ಆರ್ ನೆವರ್. ಈಗ ಮಾಡಿಲ್ಲ ಅಂದರೆ ಮತ್ತೆ ಮಾಡೋದಕ್ಕೆ ಆಗಲ್ಲ. ದ ಮೂಮೆಂಟ್ ವೆನ್ ಯು ಡೂ ದ ವರ್ಕ್ ನೌ ಇಸ್ ದ ಮೂಮೆಂಟ್ ಯು ವಿಲ್ ಬಿ ಸ್ಟಾರ್ಟ್ ಡೂಯಿಂಗ್ ಥಿಂಗ್ಸ್. ಸೊ ದ ಪವರ್ ಆಫ್ ನೌ ಅಲ್ಲೂ ಹೇಳುವಂಥದ್ದೇನು, ದಿಸ್ ಮೂಮೆಂಟ್ ಇಸ್ ಇಂಪಾರ್ಟೆಂಟ್, ದಿಸ್ ಟೈಮ್ ಇಸ್ ಇಂಪಾರ್ಟೆಂಟ್. ದ ಮೂಮೆಂಟ್, ದ ಟೈಮ್ ವೆನ್ ಯು ಸ್ಟಾರ್ಟ್ ಟೇಕಿಂಗ್ ದ ಆ್ಯಕ್ಷನ್, ದ ಮೂಮೆಂಟ್ you are building your career or whatever it may be, this time, me time, now time is very important to take the action. So to finish all the works, all the goals, accomplishmentಗೆ ನಮಗೆ ಎಲ್ರಿಗೂ ಬೇಕಾಗಿರುವಂತಹ ಸ್ಟೆಪ್ಸ್ಗಳು ಇದು. ನಮ್ಮ ಟೈಮನ್ನು ಅಸೈನ್ ಮಾಡುವಂಥದ್ದು, ಗೋಲ್ಸ್ನ ಸೆಟ್ ಮಾಡುವಂಥದ್ದು, ಪ್ರತಿಯೊಂದು ಮೂಮೆಂಟ್ನ ನಾವು ಮೂಮೆಂಟ್ ಅಂತ ಕೆಲಸನ ಶುರು ಮಾಡುವಂಥದ್ದು, ಟಾರ್ಗೆಟ್ಸ್ನ ಸ್ವಲ್ಪವಾಗಿ ಡಿಸೈನ್ ಮಾಡ್ಕೊಳ್ಳುವಂಥದ್ದು. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಮೈನ್ಯೂಟ್ ಥಿಂಗ್ಸ್, ಬಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್. ಸೊ ಹೀಗೆ ಹೇಳ್ತಾ ಈ ವಾರ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಬುಕ್ ಐ ರೈಟ್. ಮುಂದಿನ ವಾರ ಯಾವುದು ಇಂಟ್ರೆಸ್ಟಿಂಗ್ ಬುಕ್ ಜೊತೆ ಬರ್ತೀನಿ ಅನ್ನೋದನ್ನು ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಸೋ ಮಚ್, ಲವ್ ಯು.